Hi, I'm Tanvi from Belgaum. So I'm studying in Maharani's Arts College. So coming to this college, there are different fields in this college where we can study different combinations. So we have wide combinations over here, and different students from different villages and different states also study here in our college, which gives us a wide range of even languages. So we have good libraries and reading rooms where we can read newspapers and everything, and sports department where all the sorts of sports are taken place. Even district level, state level, we have students who have represented Karnataka in different games, and we have cultural departments and the different functions that go on in our college. ಇಲ್ಲಿ ಪಿ ಜಿ ಮತ್ತು ಯು ಜಿ ಎರಡು ಇದೆ. ಇದು ಯು ಜಿ ಪಕ್ಕದಲ್ಲಿ ಪಿ ಜಿ ಇದೆ. ಇಲ್ಲಿ ಕಾಂಬಿನೇಷನ್ ಅಂತ ಬಂದರೆ ಬಿ ಸಿ ಎನೂ ಇದೆ, ಬಿ ಎ ಇದೆ. ಬಿ ಎನಲ್ಲಿ ಎಚ್ ಇ ಪಿ, ಎಚ್ ಇ ಎಸ್, ಎಚ್ ಇ ಸೈಕಾಲಜಿ, ಎಚ್ ಇ ಜಿಯೋಗ್ರಫಿ, ಎಚ್ ಇ ಫಿಲಾಸಫಿ ಮತ್ತು ಎಚ್ ಇ ಎಮ್, ಎಚ್ ಇ ಎಚ್ ಸಿ, ಎಚ್ ಜಿ ಟಿ, ಫಿಲಾಸಫಿ, ಸೈಕಾಲಜಿ, ಜಿಯೋಗ್ರಫಿ, ಎಚ್ ಇ ವಿ, ಎಚ್ ಇ ಯು, ಎಚ್ ಕೆ ಸೈಕಾಲಜಿ, ಕೆ ಇ ಜಿ ಸೈಕಾಲಜಿ, ಕ್ರಿಮಿನಾಲಜಿ, ಸೋಷಿಯಾಲಜಿ. ಹಾಯ್ ಎಲ್ಲರಿಗೂ, ನನ್ನ ಹೆಸರು ಸ್ಪಂದನ. ನಾನು ಫೈನಲ್ ಇಯರ್ ಬಿ ಎ ಅಲ್ಲಿ ಓದ್ತಿದ್ದೀನಿ. ನಾನು ಕ್ಲಾಸ್ ಸಿ ಆರ್ ಆಗಿದ್ದೀನಿ. ಆ್ಯಂಡ್ ನಾನು ತೊಗೊಂಡಿರೋ ಸಬ್ಜೆಕ್ಟ್ ಬಂದು ಮೇಜರ್ ಇಂಗ್ಲೀಷ್. ಅದರಲ್ಲಿ ತುಂಬ ನಮಗೆ ಬೆನಿಫಿಟ್ಸ್ ಇದೆ ಮೇಜರ್ ಇಂಗ್ಲೀಷ್ ತೊಗೊಂಡು. ನಾವು ಮೇಜರ್ ಇಂಗ್ಲೀಷಲ್ಲಿ ನೆಕ್ಸ್ಟು ಎಮ್ ಎ ಮಾಡ್ಕೊಂಡು ಪಿ ಎಚ್ ಡಿ ಎಲ್ಲ ಮಾಡಿ ನಾವು ಪ್ರೊಫೆಸರ್ ಆಗ್ಬೋದು. ಮೇಜರ್ ಇಂಗ್ಲೀಷ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಐ ಸಜೆಸ್ಟ್ ಫಾರ್ ಎವ್ರಿ ಒನ್. ಆ್ಯಂಡ್ ಅಪಾರ್ಟ್ ಫ್ರಮ್ ಮೇಜರ್ ಇಂಗ್ಲೀಷ್ ಇಲ್ಲಿ ತುಂಬ ಕಾಂಬಿನೇಷನ್ಸ್ ಇದೆ, ಲೈಕ್ ಕ್ರಿಮಿನಾಲಜಿ, ಜರ್ನಲಿಸಮ್. ಇಟ್ಸ್ ಟು ಬೆನಿಫಿಷಿಯಲ್ ಸಬ್ಜೆಕ್ಟ್ಸ್ ಬಂದು ಅದೇ ತುಂಬ ಕೆರಿಯರ್ ಆಪರ್ಚುನಿಟೀಸ್ ಇದೆ. ಸೊ ಮಹಾರಾಣೀಸ್ ಆರ್ಟ್ ಕಾಲೇಜ್ ಇಟ್ಸ್ ಮಿಕ್ಸ್ಚರ್ ಆಫ್ ವೈಡ್ ಸಬ್ಜೆಕ್ಟ್ಸ್, ವೈಡ್ ಕಾಂಬಿನೇಷನ್. ಸೊ ತುಂಬ ಅಪಾರ್ಟ್ ಫ್ರಮ್ ಎಜುಕೇಷನ್ ನಮಗೆ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ. ಸಿಂಗಿಂಗ್, ಡ್ಯಾನ್ಸಿಂಗ್, ನಾಟ್ ಜಸ್ಟ್ ಅಬೌಟ್ ಸ್ಟಡೀಸ್, ಅದರಲ್ಲಿ ನಾವು ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಆ್ಯಕ್ಟಿವಿಟೀಸ್ಗೂ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಈ ಕಾಲೇಜಲ್ಲಿ. ಆ್ಯಂಡ್ ಈ ಎನ್ವಿರಾನ್ಮೆಂಟ್, ಕಾಲೇಜ್ ಎನ್ವಿರಾನ್ಮೆಂಟ್ ಇಸ್ ದ ಬೆಸ್ಟ್. ನಮಗೆ ಒಂದು ಓದೋಕ್ಕೆ ಒಂದು ಇಂಟ್ರೆಸ್ಟ್ ಬರುತ್ತೆ ಈ ಎನ್ವಿರಾನ್ಮೆಂಟಲ್ಲಿ. ಆ್ಯಂಡ್ ಸ್ಟೂಡೆಂಟ್ಸ್ಗೂ ಎಲ್ಲ ಫೆಸಿಲಿಟೀಸ್ ಕೊಡ್ತಿದ್ದಾರೆ. ಲೈಬ್ರರಿ ಇದೆ, ಕಂಪ್ಯೂಟರ್ ಲ್ಯಾಬ್ ಇದೆ. ಆ್ಯಂಡ್ ಒ ಇ ಸಬ್ಜೆಕ್ಟ್ ತೊಗೊಳೋದ್ರಿಂದ ನಮಗೆ ಸೈನ್ಸ್ ಬಗ್ಗೆನೂ ಸ್ವಲ್ಪ, ನಾಟ್ ಓನ್ಲಿ ಜಸ್ಟ್ ಅಬೌಟ್ ಹಿಸ್ಟ್ರಿ ಆ್ಯಂಡ್ ಎಕನಾಮಿಕ್ಸ್. ಒ ಇ ಸಬ್ಜೆಕ್ಟಲ್ಲಿ ನಮಗೆ ಸೈಕಾಲಜಿ ತೊಗೋಬೋದು, ಕಂಪ್ಯೂಟರ್ ಸೈನ್ಸ್ ತೊಗೋಬೋದು. ಸೊ ನಮಗೆ ಎಲ್ಲ ರೀತಿಯಾದ ನಾಲೆಡ್ಜ್ಗಳು ಪಡ್ಕೊಳ್ಳೋಕ್ಕೆ ಇಲ್ಲಿ ಅವಕಾಶ ಸಿಗುತ್ತೆ. ಹಲೋ ಎವ್ರಿವನ್, ನನ್ನ ಹೆಸರು ಚಂದನ ಅಂತ. ನಾನು ಫೈನಲ್ ಇಯರ್ ಬಿ ಸಿ ಎಲ್ಲಿ ಸ್ಟಡಿ ಮಾಡ್ತಿರೋದು ಮಹಾರಾಣೀಸ್ ಆರ್ಟ್ಸ್ ಕಾಲೇಜ್. ಇಲ್ಲಿ ಏನಂತಂದರೆ, ಫಸ್ಟ್ ಆಫ್ ಆಲ್ ನಾನು ಬೇರೆ ಕಾಲೇಜಿಗೂ ಹೋಗಿ ನಾನು ಚರ್ಚೆ ಮಾಡಿ ಎಲ್ಲ ಬಂದಿದ್ದೆ. ಫಸ್ಟ್ ನನಗೆ ಗೌರ್ಮೆಂಟ್ ಕಾಲೇಜಲ್ಲಪ್ಪ ಹಿಂಗೆ ಜಾಯ್ನ್ ಆಗೋದು, ಮತ್ತು ಆರ್ಟ್ಸಲ್ಲಿ ಬಿ ಸಿ ಎನ ಹೆಂಗೆ ತೊಗೊಳ್ಳೋದು, ಇದನ್ನು ಕನ್ಸಿಡರ್ ಮಾಡ್ತಾರೆ ಅಂತ ಸುಮಾರು ತಲೆಯಲ್ಲಿ ಪ್ರಶ್ನೆಗಳಿತ್ತು. ಬಟ್ ಅದು ಇಲ್ಲಿಗೆ ಬಂದಾದ್ಮೇಲೆ ಸ್ವಲ್ಪ ಚೇಂಜಸ್ ಆಗಿದೆ. ಯಾಕೆಂದರೆ ಫ್ಯಾಕಲ್ಟಿ ಆಗಿರ್ಬೋದು, ಮತ್ತು ನಮಗೆ ಲ್ಯಾಬ್ ಫೆಸಿಲಿಟೀಸ್ ಆಗಿರ್ಬೋದು. ಕೆಲವೊಂದು ಕಾಲೇಜಸಲ್ಲಿ ತುಂಬ ಚೆನ್ನಾಗಿ ಲ್ಯಾಬ್ ಇಟ್ಟಿರ್ತಾರೆ, ಬಟ್ ನಮ್ಗೆ ಯೂಸ್ ಮಾಡೋದಕ್ಕೆ ಟೈಮ್ ಸಿಗೋದಿಲ್ಲ. ಆ ಥರ ಅಂತೂ ಇಲ್ಲಿ ಆಗೋದಿಲ್ಲ. ಲ್ಯಾಬ್ ಫೆಸಿಲಿಟೀಸ್ ಎಲ್ಲ 2 ಲ್ಯಾಬ್ ಇದೆ. ಸೊ ನಾವು ಎಲ್ಲಿ ಬೇಕಾದ್ರೂ ನಾವು ವರ್ಕ್ ಕೂಡ ಮಾಡ್ಕೊಬೋದು. ಇಂಟರ್ನೆಟ್ ಫೆಸಿಲಿಟೀಸ್ ಆಗಿರ್ಬೋದು. ಇವಾಗ ಬಿ ಸಿ ಎಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ಸಲ್ಲಿ ಮೇಯ್ನಾಗಿ ಪೈಥಾನ್, ಜಾವಾ ಈ ಥರ ಎಲ್ಲ ಟ್ರೆಂಡಿಂಗಲ್ಲಿದೆ. ಸೊ ಟ್ರೆಂಡಿಂಗಲ್ಲಿರೋ ಸಬ್ಜೆಕ್ಟ್ ಇದೆ. ಇವಾಗ ನಾವು ಗ್ರೂಪಲ್ಲಿ ಏನಾದ್ರು ಜಾಸ್ತಿ ಓದ್ತಿರ್ಬೇಕಾದ್ರೆ ನಾವು ಮ್ಯಾಮ್ನ ಹೋಗಿ ನಾವು ಕೇಳೋದಕ್ಕಾಗಲ್ಲ, ಮುಜುಗರ ಆಗ್ತಿರುತ್ತೆ. ಬಟ್ ಇಲ್ಲಿ ಫ್ಯಾಕಲ್ಟೀಸ್ ಎಲ್ಲ ಹೆಂಗಿದ್ದಾರೆ ಅಂದರೆ, ಮ್ಯಾಮ್ ಎಲ್ಲ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಈಸಿಯಾಗಿ ಹೋಗಿ ಮ್ಯಾಮ್ ಹತ್ರ ಫ್ರೆಂಡ್ಲಿಯಾಗಿ ಮಾತಾಡಿಕೊಂಡು ಡೌಟ್ಸ್ಗಳಿಂದ ಕ್ಲಿಯರ್ ಮಾಡಿಕೊಂಡು, ಮತ್ತು ಎಕ್ಸ್ಟ್ರಾ 5 ಅವರ್ಸ್ ಇರ್ತೀವಿ ಅಂತಂದರೆ 5 ಅವರ್ಸ್ ಇದ್ದು ಕೂಡ ನಾವು ಲ್ಯಾಬ್ನ ವರ್ಕೌಟ್ ಮಾಡ್ಬೋದು. ಮತ್ತು ಇನ್ನು ಕಲ್ಚರಲ್ಲಿಗೆ ಬಂತಂದರೆ ಎಲ್ಲರಿಗೂ ಫೆಸಿಲಿಟೀಸ್ ಹೇಗೆ ಸಿಕ್ಕಿದೆ ಅಂತಂದರೆ, ಸ್ಟೇಜ್ನ ಎಲ್ಲರೂ ಚೆನ್ನಾಗಿ ಬಳಸ್ಕೊತಿದ್ದಾರೆ. ಮತ್ತು ನ್ಯಾಷನಲ್ಸಲ್ಲಿ ಹೋಗಿ ಸ್ಪೋರ್ಟ್ಸ್ ಆಡ್ಕೊಂಡು ಬಂದಿರೋರು ಇದ್ದಾರೆ. ಅದರಿಂದ ಅಮೌಂಟ್ 1 ಲ್ಯಾಕ್ ಆಗಿರ್ಬೋದು, 2 ಲ್ಯಾಕ್ ಆಗಿರ್ಬೋದು, ಅದನ್ನೆಲ್ಲ ತೊಗೊಂಡಿರೋರು ಇದ್ದಾರೆ ಇಲ್ಲಿ. ಮತ್ತು ತುಂಬ ಆಪರ್ಚುನಿಟೀಸ್ ಸಿಗೋದ್ರಿಂದ ನಾವು ಅದನ್ನು ಯೂಸ್ ಮಾಡ್ಕೊಂಡ್ರೆ ಎಷ್ಟೊಂದು ಜನ ಯೂಸ್ ಮಾಡಿಕೊಂಡು ಅದರಿಂದ ಬೆಳೀತಿದ್ದಾರೆ ಇನ್ನೂ ಮಹಾರಾಣೀಸ್ ಕಾಲೇಜಲ್ಲಿ. ಅಲ್ಲಿದ್ದಾನೆ ಈಶಾ.
ಹೆಸರು ಪೈಗುನಿ ಅಂತ. ಫೈನಲ್ ಇಯರ್ ಕ್ರಿಮಿನಾಲಜಿ, ಸೈಕಾಲಜಿ ಆ್ಯಂಡ್ ಫೋರೆನ್ಸಿಕ್ ಸೈನ್ಸ್ ಓದ್ತಿರೋದು. ಸೊ ಕ್ರಿಮಿನಾಲಜಿ ಅಂದರೆ ಎಲ್ಲ ಗೊತ್ತೇ ಇರುತ್ತೆ. ಇದು ನಮ್ಮ ಫ್ರೆಂಡ್. ಸೊ ಎಲ್ಲ ಕ್ಲಾಸಸ್ ಎಲ್ಲ ನೀಟಾಗಿದೆ, ಲೆಕ್ಚರರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ. ನೋಡ್ಬೋದು, ನೀವೇ ನೋಡ್ಬೋದು, ಎಲ್ಲ ಕ್ಲಾಸ್ ರೂಮ್ಸ್ ಎಲ್ಲ ನೀಟಾಗಿದೆ. ಇನ್ನು ನಮ್ಮ ಲೆಕ್ಚರರ್ಸ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಎಲ್ಲರೂ ಕರೆಕ್ಟಾಗಿ ಪಾಠ ಮಾಡ್ಕೊಂಡು ಹೋಗ್ತಾರೆ. ಸ್ಟೂಡೆಂಟ್ಗೆ ಇಂಡಿವಿಜುವಲ್ ಆಗಿ ಗೈಡ್ ಮಾಡೋದಾಗಿರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಸೊ ಇದ್ರ ಬಗ್ಗೆನೂ ನಾವು ಸ್ಟಡಿ ಮಾಡ್ಬೋದು ಬೇಕಂದರೆ. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿಂದು. ನಾನು ಮಹಾರಾಣಿ ಮಹಿಳಾ ಕಲಾ ಕಾಲೇಜಲ್ಲಿ UG ಮತ್ತು PG ಎರಡೂ ಇಲ್ಲೇ ಮಾಡ್ತಾ ಇದ್ದೀನಿ. ರೀಸೆಂಟ್ ನಾನು PG ಫೈನಲ್ ಇಯರ್ ಇದ್ದೀನಿ. ಈ ಕಾಲೇಜಲ್ಲಿ ನಾನು 5 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. UG ಕಂಪೇರ್ ಮಾಡಿದ್ರೆ PGದು ಸ್ಟ್ರೆಂತ್ ಸ್ವಲ್ಪ ಕಡಿಮೆ ಇದೆ, ಬಟ್ ಅದೇ ಕೂಡ ನನಗೆ ಪ್ಲಸ್ ಪಾಯಿಂಟು. ನಾನು UGಲಿ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ ಅದೊಂದು ಆ ಥರ ಫೀಲ್ ಕೊಡುವಂಥ ಡಿಪಾರ್ಟ್ಮೆಂಟು. ಏನಕ್ಕೆ ಅಂದರೆ ಸ್ಟ್ರೆಂತ್ ಕಡಿಮೆ ಇರೋದ್ರಿಂದ ನಾವು ಲೆಕ್ಚರ್ಸ್ಗಳ ಜೊತೆ ಮತ್ತು ಪ್ರತಿಯೊಬ್ಬ ಸ್ಟೂಡೆಂಟು ಕೂಡ ತುಂಬ ಚೆನ್ನಾಗಿ ನಾವು ಒಬ್ರಿಗೊಬ್ರು ಮಾತಾಡ್ಕೊಂಡು ಬರೆಯುವಂಥ ಚಾನ್ಸ್ ಇರುತ್ತೆ. ನಮ್ಮಲ್ಲಿ ಏನಕ್ಕೆ ನನಗೆ ಎಕನಾಮಿಕ್ಸ್ ಅಂತಂತಂದರೆ ಜಸ್ಟ್ ಸಬ್ಜೆಕ್ಟ್ ಸಿಲೆಬಸ್ ಓರಿಯೆಂಟಾಗಿ ಮಾತ್ರ ಪಾಠ ಮಾಡುವಂಥ ಲೆಕ್ಚರ್ಸ್ ನಮಗಿಲ್ಲ. ನಮಗಿರೋವಂಥ ಎಲ್ಲ ಲೆಕ್ಚರ್ಸ್ಗಳು ಕೂಡ ಮುಂದೆ ಲೈಫ್, ಫ್ಯೂಚರ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಮತ್ತು ನಾವು ಎಕನಾಮಿಕ್ಸ್ ಏನಕ್ಕೆ ಓದ್ತಾ ಇದ್ದೀವಿ, ಏನಕ್ಕೆ ಮಾಡಬೇಕು, ಇದ್ರ ಬಗ್ಗೆ ಗೈಡೆನ್ಸ್ ತುಂಬ ಚೆನ್ನಾಗಿ ಕೊಡ್ತಾರೆ. ಸೊ ನಾವಿಲ್ಲಿ ಓದ್ಬಿಟ್ಟು ಜಸ್ಟ್ ಒಂದು ಡಿಗ್ರಿ ತೊಗೊಂಡು ಹೋಗೋದಕ್ಕಲ್ಲ, ನೆಕ್ಸ್ಟ್ ನಾವು ಲೈಫ್ ಏನು ಮಾಡ್ಕೋಬೇಕು ಅನ್ನೋ ಒಂದು ಪ್ಲ್ಯಾನ್, ರೂಟ್ ಮ್ಯಾಪ್ನ ಸಿಗುತ್ತೆ. ಅದಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಡಿಪಾರ್ಟ್ಮೆಂಟ್ ಅಂತಲ್ಲ, ಇಲ್ಲಿರೋ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಒಬ್ಬೊಬ್ಬ ವ್ಯಕ್ತಿ ಅಂತೂ ಕಂಪಲ್ಸರಿ ಹತ್ರ ಇದ್ದೇ ಇದ್ದಾರೆ. ಲೈಕ್ ಫ್ಯೂಚರ್ ಲೈಫ್ ಹೇಗಿರಬೇಕು, ಏನು ಮಾಡಬೇಕು, ಯಾವ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಬೇಕು, ಅದಕ್ಕೆ ಅವ್ರ ಕಡೆಯಿಂದ ಸೋರ್ಸ್ಗಳು ಕಳಿಸೋದು, ಹೇಳ್ಕೊಡೋದು, ಗೈಡ್ ಮಾಡೋದು ಪ್ರತಿಯೊಬ್ಬರು ಸಿಗ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಮಾತ್ರ ನಾವು ನಮ್ಮ ಸರ್ಗಳ ಜೊತೆ ಇರೋದ್ರ ಜೊತೆಗೆ ಬೇರೆ ಡಿಪಾರ್ಟ್ಮೆಂಟ್ ಸರ್ಗಳನ್ನ ಕೂಡ ಆರಾಮ್ಸೆ ಮೀಟ್ ಮಾಡ್ತೀವಿ. ಅವರು ಕೂಡ ಗೈಡ್ ಮಾಡ್ತಾರೆ. ಅವರು ಡಿಪಾರ್ಟ್ಮೆಂಟ್ ಅಂತ ಹೇಳಿ ಭೇದ ಭಾವ ಯಾರೂ ಮಾಡಿಲ್ಲ. ಯಾರಾದ್ರೂ ಕಲಿಯೋ ಆಸಕ್ತಿ ಇದ್ರೆ, ಬೆಳಿಬೇಕು ಅನ್ನೋ ಮುಂದೆ ಇದ್ರೆ ಇಲ್ಲಿರೋಂಥ ಪ್ರತಿಯೊಬ್ಬರು ಸಪೋರ್ಟ್ ನಿಂತ್ಕೋತಾರೆ. ಜೊತೆಗೆ ನಮ್ಗಿರೋಂಥ ಪ್ರಿನ್ಸಿಪಲ್ ಸರ್ ಏನಿದ್ದಾರೆ, ಮತ್ತೆ ಇಲ್ಲಿರೋ ನಮ್ಮ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಟರ್ಸು, ಲೆಕ್ಚರ್ಸ್ಗಳು ಪ್ರತಿಯೊಬ್ರು ಸ್ಟೂಡೆಂಟ್ಸ್ ಫ್ಯೂಚರ್ ಲೈಫ್ ಹೇಗಿರ್ಬೇಕು, ಏನು ಅನ್ನೋದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಬೇರೆ ಬೇರೆ ಕಡೆಯಿಂದ ಕರ್ಕೊಂಡ್ಬಂದು ಇನ್ಸ್ಪಿರೇಷನ್ ಆಗೋ ತರ ಮಾತಾಡ್ಸೋಂಥದ್ದು, ಪ್ರೋಗ್ರಾಮ್ಗಳನ್ನ ಕಂಡಕ್ಟ್ ಮಾಡುವಂಥದ್ದು. ಯಾವುದೇ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ಬೇಕಾದ್ರೂ ಇದರಿಂದ ಸ್ಟೂಡೆಂಟ್ಸ್ಗೆ ಏನು ಯೂಸ್ ಆಗುತ್ತೆ, ಫ್ಯೂಚರ್ ಅಲ್ಲಿ ಏನಾಗುತ್ತೆ, ಲೈಕ್ ಅವ್ರ ಲೈಫ್ ಹೆಂಗ್ ಬಿಲ್ಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಅಂದ್ರೆ ಇದೊಂದು ಕಡಿಮೆ, ನಮ್ದು ಸ್ಪೆಷಲಿ UGಲಿ ತುಂಬಾ ಚೆನ್ನಾಗಿದೆ ಪ್ರೋಗ್ರಾಮ್ ಬಗ್ಗೆ ಮತ್ತೆ ಲೆಕ್ಚರ್ ಪಾಠಗಳು ಮಾಡೋದ್ರ ಬಗ್ಗೆ. PG ಬಂದ್ರೆ ಇನ್ನೂ ಸ್ಪೆಷಲ್ ಅನ್ಸುತ್ತೆ. ಅದು ಫಸ್ಟ್ ಹೇಳ್ದಂಗೆ ಇಲ್ಲಿರೋಂಥ ಮೆಂಬರ್ಸ್ ಅಂದ್ರೆ ಸ್ಟ್ರೆಂತ್ ಏನಿದೆ ಕಡಿಮೆ ಇದೆ. ಸೊ ಒಬ್ರಿಗೊಬ್ರು ಮುಖ ಪರಿಚಯ ಇರುತ್ತೆ. ಎಲ್ಲದರಲ್ಲೂ ನಿಮ್ ಸಬ್ಜೆಕ್ಟ್ ಇಂದ ಹಿಡಿದು ಸಬ್ಜೆಕ್ಟ್ ಔಟ್ ಆಫ್ ಸಿಲೆಬಸ್, ಔಟ್ ಆಫ್ ಸಬ್ಜೆಕ್ಟ್ ಓದೋದನ್ನು ಪ್ರತಿಯೊಬ್ರು ಸಪೋರ್ಟ್ ಮಾಡಿ ಪಾಠ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಪಾಠದ ಬಗ್ಗೆ ಅಂತ ಎರಡನೇ ಮಾತು ಕೇಳಂಗೆ ಇಲ್ಲ. ನಂಗೆ ತುಂಬಾ ಗ್ರೇಟ್ಫುಲ್ ಇದೆ ನನ್ನ ಮಹಾರಾಣಿಸಲ್ಲಿ ನಾನು PG ಮಾಡ್ತಾ ಇರೋದು. ಆಮೇಲೆ ಪ್ರತಿಯೊಬ್ರು ಪ್ರಿನ್ಸಿಪಲ್ ಅಂದ್ರೆ ನಾವು ಲೆಕ್ಚರ್ ಜೊತೆ ಕೂಡ ನಾವು ಬೆರೆಯಲ್ಲ. ಜೊತೆಗೆ ನಮ್ಮ ಕಾಲೇಜ್ ಏನಾದ್ರು ನೀವು ನೆಕ್ಸ್ಟ್ ಚೂಸ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬೆಸ್ಟ್ ಆಪರ್ಚುನಿಟಿ ಏನಂದ್ರೆ ಮಹಾರಾಣಿ ಕಾಲೇಜ್ ಇದು ಗೌರ್ಮೆಂಟ್ ಕಾಲೇಜ್, ರೈಟ್? ಆದ್ರೆ ಗೌರ್ಮೆಂಟ್ ಕಾಲೇಜ್ ಅನ್ನಷ್ಟು ಅಂದ್ರೆ ಅಷ್ಟು ಗೌರ್ಮೆಂಟ್ ಕಾಲೇಜ್ ಅಂದ್ರೆ ಒಂದು ಥಾಟ್ ಇರುತ್ತಲ್ಲ, ಓಕೆ ಆ ತರ ಇರ್ತದೆ. ಬಟ್ ಇಲ್ಲಿ ಬಿಲ್ಡಿಂಗ್ ಸ್ಟ್ರಕ್ಚರ್ಸ್ ಎಲ್ಲ ನೋಡಿದ್ರೆ ವಾವ್, ಯಾವ ಪ್ರೈವೇಟ್ ಕಾಲೇಜ್ಗೂ ಕೂಡ ಏನ್ ಕಡಿಮೆ ಇಲ್ಲ. ಯಾಕೆಂದ್ರೆ ಇಲ್ಲಿರೋ ಎನ್ವೈರ್ಮೆಂಟ್ ಜೊತೆಗೆ ಇಲ್ಲಿರೋಂತ ಈ ಸುತ್ತಮುತ್ತ ಇರೋ ನೀಟ್ನೆಸ್ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ. ನಿಂತು ಎಲ್ಲರೂ ಇದು ಹೀಗೆ ಇರ್ಬೇಕು ಅಂತ ಹೇಳಿ ಮಾಡ್ತಾರೆ. ಏನೇ ಪ್ರಾಬ್ಲಮ್ ಇದ್ರೂ ಬೇಗ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ. ಜೊತೆಗೆ ಇಲ್ಲಿ ನಾವು ಲೈಬ್ರರಿ ವ್ಯವಸ್ಥೆ ನೋಡೋದಾದ್ರೆ UG PG ಎರಡರಿಂದ UGಲಾಗ್ಲಿ PG ಆಗ್ಲಿ ವಾವ್ ಲೈಬ್ರರೀಸ್, ನಾವ್ ಎಷ್ಟೊತ್ತು ಕುತ್ಕೊಂಡು ಎಷ್ಟೊತ್ತು ಬೇಕಾದ್ರೂ ಓದ್ತಾ ಇರ್ಬೋದು, ಯಾರು ಬೇಕಾದ್ರೂ ಓದ್ಬೋದು, ಸಪೋರ್ಟ್ ಮಾಡ್ತಾ ಇರ್ತಾರೆ. ಅಂಡ್ ಜೊತೆಗೆ ಇಲ್ಲಿ ಯಾವುದೇ ರೀತಿ ನೀವು ಎಷ್ಟೋ ಗಮನಿಸ್ಬೋದು, ಮಹಾರಾಣಿ ಕಾಲೇಜ್ ಅಂದ್ರೆ ಪೂರಾ ಮಹಿಳೆಯರೇ ಇರ್ತಾರೆ. ಬಟ್ ನಮ್ಮ ದೇಶದಲ್ಲಿ ಮಹಿಳೆಯರ ಸಾಧನೆ ಎತ್ತಿಡಿತೈತೆ ಅಂದ್ರೆ ನಮ್ಮ ಮಹಾರಾಣಿ ಕಾಲೇಜ್ ಕೂಡ ಪಾರ್ಟ್ ತುಂಬಾ ದೊಡ್ಡದಿದೆ. ಎಷ್ಟೋ ಜನ ಮೆಡಲ್ಸ್ಗಳು ನಮ್ಮ ಎಕನಾಮಿಕ್ಸ್ ಡಿಪಾರ್ಟ್ಮೆಂಟ್ಗೆ ವರ್ಷ ಗೋಲ್ಡ್ ಮೆಡಲ್ಸ್ ಬರ್ತಾನೆ ಐತೆ. ಜೊತೆಗೆ UGಲೂ ಅಷ್ಟೇ ಎಷ್ಟೋ ಜನ ಸಾಧಿಸಿ, ಸ್ಪೋರ್ಟ್ಸ್ ಅಲ್ಲಿ ಸಾಧಿಸಿ, ಅವಾರ್ಡ್ಗಳು, ಒಂಥರ ಕಾಂಪಿಟೇಷನ್ ಲೆವೆಲ್ ವಾವ್ ಅನ್ನೋ ತಗೊಂಡೋಗ್ತಾ ಇದ್ದಾರೆ. ನಂಗೆ ಅದು ತುಂಬಾ ಹೆಮ್ಮೆ ಇದೆ. ಇದಕ್ಕೆ ನೀವು ಚೆಕ್ ಮಾಡ್ಕೋಬಹುದು ಮಹಾರಾಣಿ ಕಾಲೇಜ್ ಸ್ಟೂಡೆಂಟ್ಸ್ ಯಾವ ರೀತಿ ಸಾಧನೆ ಮಾಡಿದ್ರೆ, ಮತ್ತೆ ಎಷ್ಟು ಜನ ಸಾಧಿಸಿರೋರು ಕೂಡ ಇಲ್ಲೇ ಅವ್ರದ್ದು ತಳಹದಿ ಇಲ್ಲಿಂದನೇ ಸ್ಟಾರ್ಟ್ ಆಗಿದೆ. ಆಮೇಲೆ ಜೊತೆಗೆ ಇನ್ನು ನೋಡಕ್ ಹೋದ್ರೆ ಇಲ್ಲಿ ನೀಟ್ನೆಸ್ ಆಗಿರ್ಬೋದು, ಆಮೇಲೆ ಎಷ್ಟೋ ಜನ ಲೈಫ್ ಮುಂದೆ ತಗೊಂಡೋಗೋ ರೀತಿ ಇರ್ಬೋದು. ಆಮೇಲೆ ನಮ್ ಕಾಲೇಜ್ಗೆ ರಾಹುಲ್ ಗಾಂಧಿ ಅವರು ಮತ್ತೆ ಸಿನಿಮಾ ಆಕ್ಟರ್ಸ್ ಗಳು ಎಷ್ಟೋ ಜನ ಯಾವ್ದೋ ಒಂದೊಳ್ಳೆ ಕಾರ್ಯಕ್ರಮನ ಪ್ರಮೋಟ್ ಮಾಡ್ಬೇಕಾದ್ರೆ ನಮ್ ಕಾಲೇಜ್ನ ಚೂಸ್ ಮಾಡ್ತಾರೆ. ಯಾಕೆಂದ್ರೆ ಇಲ್ಲೆಲ್ಲ ಹೆಣ್ಮಕ್ಳು ಮೆಜಾರಿಟಿ ಜಾಸ್ತಿ ಇದೆ. ಜೊತೆಗೆ ಇಲ್ಲಿ ಎಷ್ಟೋ ಹೆಣ್ಮಕ್ಳು ಹಳ್ಳಿ ಕಡೆಯಿಂದ ಬಂದು
ಸೇರುವಂತ ಚೂಸ್ ಮಾಡೋ ಕಾಲೇಜ್ ಇದು. ಹಳ್ಳಿ ಕಡೆಯಿಂದ ಬಂದು ಸಿಟಿಲಿ ಇದ್ದು ಲೈಕ್ ಈ ತರದೆಲ್ಲ ಲೈಫ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾದ್ರೆ ಮಹಾರಾಣೀಸ್ ಬೆಸ್ಟ್. ಯಾಕಂದ್ರೆ ಎಲ್ಲಾ ರೀತಿ ಜನಗಳು ಸಿಗ್ತಾರೆ, ಎಲ್ಲಾ ತರ ಗೈಡೆನ್ಸ್ ಸಿಗುತ್ತೆ. ನಾವ್ ಏನಾದ್ರು ಬೆಳಿಬೇಕು ಅಂದ್ರೆ ನಮ್ನೆಲ್ಲ ಗಟ್ಟಿ ಇರ್ಬೇಕು ಅಂದ್ರೆ ಯಾರು ಚೂಸ್ ಮಾಡ್ಬೇಕು ಅಂದ್ರೆ ಮಹಾರಾಣಿನ ಚೂಸ್ ಮಾಡೋದು ಬೆಸ್ಟ್ ಅಂತ ನನ್ಗೆ ಅನ್ಸುತ್ತೆ. ನಾನು 5 ವರ್ಷ ಎಕ್ಸ್ಪೀರಿಯನ್ಸ್ ಮಾಡಿರೋದ್ರಲ್ಲಿ. ನನ್ನ ಹೆಸರು ಸಹಜ ಜಯಸು. ನಮ್ದು ಹಿಸ್ಟ್ರಿ ಡಿಪಾರ್ಟ್ಮೆಂಟು. ಈ ಕಾಲೇಜಲ್ಲಿ ಮಹಾರಾಣೀಸ್ ಕಾಲೇಜಲ್ಲಿ 8 ಡಿಪಾರ್ಟ್ಮೆಂಟ್ ಐತೆ. ಅದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟು ಬೇಸ್ಡು. ಆ್ಯಂಡ್ ನಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ ಟೀಚಿಂಗ್ ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಕನ್ನಡ ಮೀಡಿಯಮ್ದಿಂದಲೇ ಬಂದಿರೋದು. ನಮಗೆ ಕನ್ನಡ ಮೀಡಿಯಮಲ್ಲೇ ಮಾಡ್ಕೊಡ್ತಾರೆ. ಕೆಲವೊಬ್ರು ಇಂಗ್ಲೀಷ್ ಮೀಡಿಯಮ್ ಬಂದಿರೋರು ಇಂಗ್ಲೀಷ್ ಮೀಡಿಯಮಲ್ಲೂ ಮಾಡ್ತಾರೆ. ನಾವು ಬಂದು ಕನ್ನಡ ಮೀಡಿಯಮಲ್ಲೇ ಎಲ್ಲನೂ ಓದ್ತಾ ಇರೋದು, ಅಸೈನ್ಮೆಂಟ್ ಎಲ್ಲ ಸಬ್ಮಿಟ್ ಮಾಡ್ತಾ ಇರೋದೆಲ್ಲ ಕನ್ನಡದಲ್ಲೇ. ಆ್ಯಂಡ್ ಕಲ್ಚರ್ ಆ್ಯಕ್ಟಿವಿಟೀಸ್ ಎಲ್ಲ ಬಂದರೆ ಸೂಪರು. ಆ್ಯಂಡ್ ಸೆಮಿನಾರ್ ಬಂದರೆ ಇನ್ನೂ ಸೂಪರು. PPT ಪ್ರೆಸೆಂಟೇಷನ್ ಆಗಿರ್ಬೋದು, ವೈವಾ ಆಗಿರ್ಬೋದು, ಸೆಮಿನಾರ್ ಎಲ್ಲದರಲ್ಲೂ ತುಂಬ ಇದೆ. ಮತ್ತು ಬೇರೆ ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋದ್ರಿಂದ ಆ ಡಿಪಾರ್ಟ್ಮೆಂಟು ವೆಲ್ ಆ್ಯಂಡ್ ಗುಡ್. ಪ್ರಾಜೆಕ್ಟ್ ವರ್ಕ್ ಜಾಸ್ತಿ, ಆದರೆ ನಮ್ಮಲ್ಲಿ ಪ್ರಾಜೆಕ್ಟ್ ವರ್ಕ್ ಇಲ್ಲ. 5 ಪೇಪರ್ ಥಿಯರಿ ನೆಕ್ಸ್ಟಿಗೆ ಫುಲ್ ಎಲ್ಲ